ನಿಮ್ಮ ಜೀವನದಲ್ಲಿ ತುಂಬ ಕಷ್ಟಗಳು ಮತ್ತು ಶಾಂತಿ ನೆಮ್ಮದಿ ಇಲ್ಲದಿದ್ದರೆ ನೀವು ಸಂಕಷ್ಟಹರ ಗಣಪತಿ ಪೂಜೆಯನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಬರುವ ಎಲ್ಲ ಸಂಕಷ್ಟಗಳು ದೂರವಾಗಿ ನೆಮ್ಮದಿ ಶಾಂತಿ ದೊರೆಯುತ್ತದೆ. ಸಂಕಷ್ಟಹರ ಚತುರ್ಥಿ ಹುಣ್ಣಿಮೆಯಾದ 4 ದಿನಗಳಿಗೆ ಬರುತ್ತದೆ. ಈ ಪೂಜೆಯನ್ನು ನೀವು ಬೆಳಗ್ಗಿನಿಂದ ಉಪವಾಸವಿದ್ದು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಅಂದರೆ 6:20ರಿಂದ 6:44ರಲ್ಲಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಈ ಪೂಜೆ ಯಾವ ರೀತಿ ಮಾಡಬೇಕೆಂದರೆ, ನಿಮ್ಮ ಮನೆಯಲ್ಲಿ ಚಿಕ್ಕದಾದ ಗಣಪತಿ ಫೋಟೋ ಅಥವಾ ಗಣಪತಿ ವಿಗ್ರಹವಿದ್ದರೆ ಅದಕ್ಕೆ ಹೂವು, ಅಕ್ಷತೆ, ಅರಿಶಿನ, ಕುಂಕುಮಗಳಿಂದ ಗಣಪತಿ ಅಷ್ಟೋತ್ತರ ಮಾಡಬೇಕು. ಆ ಚಿಕ್ಕ ವಿಗ್ರಹಕ್ಕೆ ನೀವು ಹಾಲು, ಮೊಸರು, ಸಕ್ಕರೆ, ಜೇನುತುಪ್ಪ, ಎಳನೀರು ಮತ್ತು ಹಣ್ಣುಗಳಿಂದ ಅಭಿಷೇಕ ಮಾಡಿದರೆ ಒಳ್ಳೆಯದು. ಹಾಗೆ ನಿಮಗೆ ಸಾಧ್ಯವಾದರೆ ಗಣಪತಿಗೆ ನೈವೇದ್ಯ ಮಾಡಿ ಭಕ್ತಿ ಶ್ರದ್ಧೆಗಳಿಂದ ನಿಮಗೆ ಬೇಕಾದುದನ್ನು ಕೇಳಿಕೊಂಡರೆ ಆ ಗಣಪತಿ ಇಲ್ಲ ಎಂದು ನಿಮಗೆ ವರಗಳನ್ನು ಕೊಡುತ್ತಾನೆ. ಗಣಪತಿಗೆ ಇಷ್ಟವಾಗುವುದೆಂದರೆ ಮೋದಕ, ಲಾಡು, ಕಡಬು, ಹಣ್ಣುಗಳಲ್ಲಿಯೂ ಸಹ ನೀವು ಗಣಪತಿಗೆ ನೈವೇದ್ಯ ಮಾಡಬಹುದು. ಹಸಿ ಕಡಲೆಕಾಳು, ತುಪ್ಪ, ಬೆಲ್ಲ ನೈವೇದ್ಯ ಮಾಡಿದರೆ ಅದು ಸಹ ತುಂಬ ಶ್ರೇಷ್ಠ. ನಿಮ್ಮ ಮನೆಯಲ್ಲಿ ಎಕ್ಕದ ಗಣಪತಿ ಇದ್ದರೆ ಅದಕ್ಕೆ ಪೂಜೆ ಮಾಡಿ. ಎಕ್ಕದ ಗಣಪತಿ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವುದರಿಂದ ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿಗಳು ಮತ್ತು ನೆಗೆಟಿವ್ ಎನರ್ಜಿ ನಿಮ್ಮ ಮನೆಯೊಳಗೆ ಪ್ರವೇಶ ಮಾಡುವುದಿಲ್ಲ. ಸಂಕಷ್ಟಹರ ಚತುರ್ಥಿಯಂದು ನೀವು ಪಠಿಸಬೇಕಾದ ಮಂತ್ರ. ಧನ್ಯವಾದಗಳು.